ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಲ್ದಿ ಬನ್ನಿ. ಇವತ್ತು ಹೆಂಗು ಗುಡಿ ತಕ್ಕ ಬತ್ತೀನಿ ಅಂತ ಹೇಳೋರಲ್ಲ. ಯಾರು ನನ್ನ ಮಗಳ ಹೆಸರು ಬಳಸ್ಕೊಂಡು ಹಿಂಗೆ ಅಪಪ್ರಚಾರ ಮಾಡ್ತಾವ್ರೆ ಅನ್ನೋದನ್ನ ನಾನು ತಿಳ್ಕೋಬೇಕು. ಪುಟ್ಟಕ್ಕ, ಇದನ್ನೇ ಕಲಿಯುಗ ಅನ್ನೋದು. ಏನೇನು ನಡಿಬಾರ್ದು ಅದೆಲ್ಲ ನಡೀತಾ ಐತೆ. ಕಾಲ ಕೆಟ್ಟೋಯ್ತು. ಪುಟ್ಟಕ್ಕ, ಕೆಟ್ಟೋಗಿರೋದು ಕಾಲ ಅಲ್ಲ, ಜನ. ಒಳ್ಳೆಯವ್ರಿಗೆ ಆಯಸ್ಸಿಲ್ಲ, ಕೆಟ್ಟವ್ರಿಗೆ ಸಾವಿಲ್ಲ. ಸ್ನೇಹ ಬದುಕಿದ್ದಿದ್ರೆ ಅವಳು ಮಾಡೋ ಪುಣ್ಯದ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗ್ತಿದ್ದೋ. ಆ ಪಾಪದ ಕೆಲಸದಾಗೆ ಅವಳದು ಪಾಲಿದೆ ಅಂತ ನೋಡೋಕೆ ಹೋಗ್ತಿದ್ದೀವಿ. ನನ್ನ ಮಗಳು ಸತ್ಯ ಧರ್ಮದಾಗ ನಡೆದಿರೋಳು. ಅವಳ ಹೆಸರನ್ನ ಬಳಸ್ಕೊಂಡು ಹಿಂಗೆ ಯಾರು ಮೋಸ ಮಾಡ್ತಾವ್ರಲ್ಲ ಅವ್ರನ್ನ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ. ಪುಟ್ಟವ್ವ, ಸಹನಾ, ನಮ್ಮವ್ವನ್ ನೋಡಿದ್ರ? ಯಾಕವ್ವ, ನಂಜವ್ ಮನೆಗೆ ಬಂದಿಲ್ವೇ? ಒತ್ತಾರೆ ಹೋದೋಳು ಇಲ್ಲಿ ಗಂಟ ಮನೆ ಸೇರಿಲ್ಲ ಅವ್ವ. ಅಯ್ಯ, ರಾಜವನ್ ಜೊತೆ ಹೋಗಿರ್ಬೇಕು ನೋಡು. ಇದೇನಕ್ಕ, ಪಂಚಮನು ಕಾಣ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೋ ತುಂಬ ಭಯ ಆಗ್ತಿದೆ. ನಿಮ್ಗೆ ಆಡ್ತಾ ಇದ್ರೆ ನಾವು ತಗ್ಲಾಕತ್ತೀವಿ ಆಟೆ. ಒಂದ್ಕಿತ ಫೋನ್ ಮಾಡಿ ವಿಚಾರಿಸ್ಬೇಕಿತ್ತು. ಮಧ್ಯಾಹ್ನ ಫೋನ್ ಮಾಡಿದ್ದೆ. ರಾಜವನ್ ಮನೆಯಾಗೆ ಬ್ಯಾಗ್ ಬಿಟ್ಟಿವ್ನಿ, ತಗೋಬರಕ್ ಹೋಯ್ತಾ ಇದ್ದೀನಿ ಅಂತ ಹೇಳಿದ್ಲು. ಈಗ ಫೋನ್ ಮಾಡಿದ್ರೆ ಎತ್ತಾನೇ ಇಲ್ಲ. ಯೋನು ನೀನ್ ಹೋಗ್ಬೇಕು ತಾನೆ? ಕೊಡ್ಲಾ ಇದೆ, ಹೋಗು. ಕುಡ್ಕೋ ಮಮ್ಮಿ. ಕುಡಿತೀನಿ ಅಂತ ಹೇಳ್ದೆ ತಾನೆ? ಇದ್ಯಾಕವಿ ಈ ಹುಡುಗ ಹಿಂಗ್ ಓಡೋದ? ಗೊತ್ತಿಲ್ಲವ್ವ. ಸ್ನೇಹಕ್ಕನ ಆತ್ಮ ರಾತ್ರಿ 8 ಗಂಟೆಗೆ ಗ್ರಾಮ ದೇವತೆ ಹತ್ರ ಕಾಣಿಸ್ತಿದೆ ಅಂತ ಅದ್ಯಾರೋ ಚೀಟಿ ಬರ್ದವ್ರಂತಲ್ಲ, ಅದನ್ನ ನೋಡಕ್ ಬಂದವ್ರೆ ಅನ್ಕೊಂಡು ನಾನು ಬಂದೆ. ಇಲ್ಲ ಕಣವಿ, ನಿಮ್ಮವ್ವ ಇಲ್ಲಿಗೆ ಬಂದಿಲ್ಲ. ನಾವೆಲ್ಲ ಇನ್ನು ಈಗ ವಾಳ್ತಾ ಇದ್ದೀವಿ. ಅವ್ವಂಗೆ ಇಂಥವೆಲ್ಲ ಕಂಡ್ರೆ ಸ್ಯಾನೆ ಆಸಕ್ತಿ. ನಿಮ್ಗಿಂತ ಮೊದಲೇ ಹೋಗಿ ಗ್ರಾಮ ದೇವತೆ ತಾವು ಕುಂತವಳೇನೋ. ನಾನು ಬತ್ತೀನಿ, ನಡೀರಿ ಹೋಗುಮ. ಹ್ಞೂ, ಇದ್ರೂ ಇರಬಹುದು. ಸರಿ, ಎಲ್ರು ನಡೀರಿ ಹೋಗುಮ. ಇದೇನಕ್ಕ ಇದು, ಊರೇ ಸೇರ್ತಿದೆ. ಏನು ಆಗಲ್ಲ ಅಂತ ನಿಂತಿದ್ದೋನು ಇದ್ದಕ್ಕಿದ್ದಂಗೆ ಕೇಳ್ದೆ ಓಡೋದ. 8 ಗಂಟೆಗೆ ಏನಾಗತ್ತಕ್ಕ? ಸುಮಾ, ಬಾವಿಗೆ ಬಿದ್ದಾಗದೆ. ಬೆಂಕಿನೇ ತಲೆ ಮ್ಯಾಕ್ ಬಿದ್ರು, ಕಲ್ಲೇ ತಲೆ ಮ್ಯಾಕ್ ಬಿದ್ರು, ನೀರೇ ನಮ್ಮ ತಲೆ ಕಾಯಬೇಕು. ಯಾರ ಮ್ಯಾಗ ಭಾರ ಹಾಕ್ಬಿಟ್ಟು ನಡಿಯವೇ ವಾಗುಮ. ನಮ್ಮವ್ವ ಇಲ್ಲೂ ಇಲ್ವಲ್ಲ ಪುಟ್ಟವ್ವ? ಅದೇ ಗೊತ್ತಿಲ್ಲ, ಆಮ್ಯಾಕ್ ಬಟ್ಟೋಳೋ ಏನೋ. ದಿಟ, ನಮ್ಮವ್ವ ಇಂಥವ್ನೆಲ್ಲ ತಪ್ಪಿಸ್ಕೊಳಕಿಲ್ಲ. ಎಲ್ಲೇ ಇದ್ರು ಬಂದೇ ಬರ್ತಾಳೆ. ಸುಮಾ, ಟೈಮ್ ಎಷ್ಟಾಗದೆ? 7:50. 8 ಗಂಟೆಗೆ 10 ನಿಮಿಷ ಐತೆ. 10 ನಿಮಿಷದಾಗೆ ಇದಕ್ಕೆಲ್ಲ ತೆರೆ ಬೀಳ್ತದೆ. ಆತ್ಮ ಬಂದ್ರೆ ಈ ದಿನಾನೇ ಅದ್ಭುತ, ಬರ್ಲಿಲ್ಲ ಅಂದ್ರೆ ಇದು ಯಾರ್ದೋ ಕಳ್ಳಾಟ ಅಂತ ಗೊತ್ತಾಗೋಯ್ತದೆ. ಇದೆಲ್ಲ ಯಾರು ಬೇಕು ಅಂತ ಮಾಡ್ತಾವ್ರೆ ಅಂತ ತಿಳಿಬೇಕಲ್ಲ, ಆಗಿದೆ. ನೀನೆಲ್ಲ ಮಾಡ್ತಿ? ನಾನೇನು ಮಾಡಕ್ಕಿಲ್ಲ, ನಮ್ ಗೌಡ್ರು ಸರಿಯಾಗಿ ಮಾಡ್ತಾರೆ. ಹಂಗೇನಾದ್ರೂ ಗೊತ್ತಾದ್ರೆ ಇಂಥ ಕೆಟ್ಟ ಕೆಲಸ ಮಾಡೋಣ ಊರಿಂದ ಬಹಿಷ್ಕಾರ ಹಾಕ್ಬೇಕು. ಬಹಿಷ್ಕಾರ ಹಾಕಿದ್ರೆ ಸಾಕಾಗೋದಿಲ್ಲ. ಊರ್ ಬಾಕಲ್ ಕಟ್ಟಾಕಿ ಆಳ್ಗೊಂದು ಕಲ್ಲು ಹೊಡೆದು ಸಾಯಿಸ್ಬೇಕು. ಅವ್ರನ್ನ ಸಾಯಿಸಿ ಆ ಕರ್ಮ ನಮಗೆ ಯಾಕೆ? ಅನ್ನ ನೀರಿಲ್ದಂಗೆ ಮಾಡವ ಬಿಡಿ. ಇದೇನಕ್ಕ, ಒಬ್ಬೊಬ್ರು ಒಂದೊಂದ್ ಥರ ಹೇಳ್ತಿದ್ದಾರೆ. ಒಂದ್ ವೇಳೆ ಇದನ್ನು ಮಾಡಿದ್ ನಾವೇ ಅಂತ ಗೊತ್ತಾಗೋದ್ರೆ ಹೋಗ್ತೀವ. ಸುಮ್ಕೆ ಇರವಿ, ಮೊದಲೇ ಕೈಕಾಲೆಲ್ಲ ನಡುಕ್ತೈತೆ. ಅದ್ರಾಗೆ
ನೀನು ಬರೀ ಇದ್ರು ನೋಡ್ರಪ್ಪ, ನನ್ನ ಮಗಳು ಬದುಕಿರೋ ಗಂಟ ಕುಟುಂಬಕ್ಕೂ ಊರಿಗೂ ಯಾವತ್ತಾಗಿ ಬದುಕಿದ್ಲು. ಈಗ ಅವಳ ಹೆಸರು ಹೇಳ್ಕೊಂಡು ಊರಿಗೆ ಕೆಡಕ್ ಮಾಡ್ತಾ ಇದ್ರೆ ನಾನು ಸುಮ್ಕಿರಕ್ಕಾಗಕ್ಕಿಲ್ಲ. ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಇದೇನವೇ ಅವನು ಶಿಕ್ಷೆ ಆಗಲಿ ಅಂತಾರೆ ಹೇಳ್ತಾಳೆ. ಅಕ್ಕ, ಒಂದು ವೇಳೆ ರಾಜೆ ಬರಲಿಲ್ಲ ಅಂದ್ರೆ ನಾವು ಬಚಾವು, ಅವಳು ಬಂದರೆ ಇದೇ ನಮ್ಮ ಕೊನೆ ದಿನ. ಓಡೋದವನು ನೀವು ಬನ್ನೇ ಇಲ್ವಲ್ಲವೇ? ಏನಾಗ್ತದೋ ಏನೋ, ಫೋನಾದರೂ ಮಾಡು. ಪುಟ್ಟಕ್ಕ, ಇದೇನು ಬಂಗಾರಮ್ಮನ ಕಡೆಯವ್ರು ಯಾರು ಬಂದಿಲ್ವಾ? ಅವ ಯಾರು ಅಂತ ಏನೋ ಗೊತ್ತಾಯ್ತಾ? ಇನ್ನು 8 ನಿಮಿಷ ಅದೇ ಕಂಟ್ರಿ ಅಣ್ಣ. ಇವತ್ತು ಎಲ್ಲದಕ್ಕೂ ಒಂದು ಕೊನೆ ಆಯ್ತದೆ. ಮೋಸ ಮಾಡಿದವ್ರನ್ನ ನಾನದು ಸುಮ್ಕೆ ಬಿಡೋಕ್ಕಿಲ್ಲ. ಬಾಬು, ನಾವು ಹಿಂಗೆ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ರೆ ಹಾಕಿಲ್ಲ. ಆ ಮನೆಯಾಳಿ ಗ್ರಾಮ ದೇವತೆ ತಾವ ಹೋಗಿ ಎಲ್ರ ಮನ ಮರು ತೆಗೆದಾಕ್ಬಿಡ್ತಾಳೆ. ಪಾಪ ಪುಟ್ಟಕ್ಕ ಕಣ, ಯಾವುದು ತೆಪ್ಪು ಮಾಡದೆ ಅವಮಾನ ಅನುಭವಿಸ್ದಂಗೆ ಆಗೋಯ್ತದಲ್ಲ. ಹಂಗೆಲ್ಲ ಆಗ್ಬಾರ್ದು ಕಳೆ. ಹೆಂಗನ ಮಾಡಿ ಅವಳು ಗ್ರಾಮ ದೇವತೆ ಹತ್ರ ಹೋಗೋದನ್ನು ತಡಿಬೇಕು. ಯಾರಿಗಾರು ಫೋನ್ ಹಾಕಲ್ಲ? ಫೋನು ಫೋನ್ ಇಲ್ಲ. ಇಟ್ಟೆಲ್ಲ ಮಾಡ್ಬಿಟ್ಟು ಹೋದವಳು ಫೋನ್ ಬಿಟ್ಬಿಟ್ಟು ಹೋದಾಳ. ಎಲ್ಲ ಫೋನ್ ಒತ್ಕೊಂಡು ಹೋಗೋಳೆ. ನನ್ನ ಫೋನು ಎತ್ಕೊಂಡು ಹೋಗ್ಬಿಟ್ಟು ಹೊಡ್ಕಲ್ಲ. ಬಾಬು, ಪಕ್ಕ ಅವಳು ಎಲ್ಲ ಪ್ಲಾನ್ ಮಾಡ್ಕೊಂಡೆ ಹೋಗೋಳೆ. ಓ, ಊರವರೆಲ್ಲ ಗ್ರಾಮ ದೇವತೆ ಹತ್ರ ಹೋಗಿರೋದಕ್ಕೆ ನಾವಿಷ್ಟೆಲ್ಲ ಬಾಯಿ ಬಡ್ಕೊಂಡ್ರು ಬಾಗಿಲು ತೆಗೆಯಕ್ಕೆ ಯಾರಿಲ್ಲದೆ ಇರೋದು. ಈಗ ನಮಗೆ ಬೇರೆ ದಾರಿ ಇಲ್ಲ, ಬಾಗಿಲು ಹೊಡಿಬೇಕು. ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ. ಒಂದು ವೇಳೆ ಎಲ್ಲರೂ ಮನೆ ಒಳಗಡೆನ ಲಾಕ್ ಆಗೋರ ಹಿಂಗೆ ಬೀಗ ಹೊಡೆದ್ರೆ ತಿಳಿತೈತೆ. ಕಳೆ ಹೇಳಿಲ್ಲ. ಎಳೆ